ಮಾಡ್ತಾರೆ, ಹುಟ್ಟಿದ ಭಗವಂತ ಯಾವತ್ತೂ ಹುಲ್ಲು ಮೇಯಿಸಲು ಹೋಗ್ತಾರೆ. ಹಾಗೆ ಯಾರೋ ಒಬ್ಬರು ನಾವೇನು ಅನಾಥ ಅಂದ್ಕೊಂಡಿರ್ತೀವಿ ಅವರನ್ನ ಸಾಕೋದಕ್ಕೆ, ಅವರನ್ನ ಸಲಹೋದಕ್ಕೆ ಅಥವಾ ಅವ್ರಿಗೆ ಆಶ್ರಯ ನೀಡೋದಕ್ಕೆ ನಾನು ಯೋಗಿ ಅಂತವ್ರೆಲ್ಲರೂ ಒಂದು ಕಡೆ ಆ ಭಗವಂತ ಕೊಟ್ಟಿರ್ತಾನೆ ಅಂತ ಒಂದು ಪುಣ್ಯದ ಕೆಲಸ ನಮ್ಮ ಯೋಗಿಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ದಾನ ಧರ್ಮ ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದ್ರು, ಎಷ್ಟೇ ಮಾಡಿ ಮನೆ ಕಟ್ಟಿದ್ರು, ಎಕರೆಗಟ್ಟಲೆ ಜಮೀನು ಇದ್ದಿದ್ರು ಕೂಡ ಒಬ್ಬರಿಗೆ ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಡಬೇಕಂದ್ರೆ ಅವ್ರಿಗೆ ಮನಸ್ಸು ಬರಲ್ಲ. ಯಾಕಂದ್ರೆ ಯೋಗ ಇರಲ್ಲ ಅವ್ರಿಗೆ, ಆ ಯೋಗ ಭಗವಂತ ಕೊಟ್ಟಿರಲ್ಲ. ಆ ಯೋಗ ಸಿಗೋಂಥದ್ದು ಇಂಥ ಯೋಗಿಯವ್ರಿಗೆ ನಾನು ಭಾವಿಸ್ತೇನೆ. ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನಿಮಗೆ ಕೊಡಲಿ. ಹಾಗೆ ಇವತ್ತು ನಾವೆಲ್ಲರೂ ಇಷ್ಟು ಸಂತೋಷವಾಗಿ ಸ್ವತಂತ್ರದಿಂದ ಇಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಯೋಧರು. ಚಪ್ಪಾಳೆ ಹೊಡೀರಿ, ಅದೇ ನಮ್ಮ ಸಂಸ್ಕಾರ. ನೋಡಿ, ಅದು ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕಂದರೆ ಇವತ್ತು ಎಷ್ಟು ಜನರನ್ನ ಬರೋಬ್ಬರಿ 26 ಜನರನ್ನ ನಾವು ಕಳ್ಕೊಬೇಕಾಗಿತ್ತು. ಅವ್ರದ್ದಲ್ಲದೇ ಇರೋ ತಪ್ಪು. ಅವರು ಪ್ರವಾಸಕ್ಕೆ ಅಂತ ಹೋದ್ರು, ಆದರೆ ಇವಾಗ ನಮ್ಮ ಇದರಿಲ್ಲ. ತುಂಬ ಚೆನ್ನಾಗಿ ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಒಂದು ಗೌರವ ಸಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ವಿ. ನನ್ನ ಬಗ್ಗೆ ನಾನು ಆಲ್ರೆಡಿ ತುಂಬ ಸತಿ ಈ ಒಂದು ವೇದಿಕೆಗೆ ಬಂದು ಹೇಳ್ಕೊಂಡಿದ್ದೀನಿ. ಈಗೇನಿದ್ರು ಶಾಂತಮ್ಮವ್ರ ಬಗ್ಗೆ ಮಾತ್ರ ಹೇಳ್ಬೇಕು ನಾನು ಇವಾಗ. ಸೊ ಮೊದಲನೇದಾಗಿ ಜೋರಾಗಿ ಒಂದು ಸತಿ ಕ್ಲಾಸ್ ಮಾಡಿ. 7 ವರ್ಷದಿಂದ ಸತತವಾಗಿ ಈ ಸೇವೆನ ಮಾಡ್ತಾ, ಈ ಕಾರ್ಯಕ್ರಮವನ್ನು ಮಾಡ್ತಾ, ಸಾಕಷ್ಟು ಜನರಿಗೆ ಅನ್ನದಾನವನ್ನು ಮಾಡ್ತಾ, ಒಂದು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂಥರ ಸ್ಫೂರ್ತಿಯಾಗಿದ್ದಾರೆ ಅವರು. ನಿಜವಾಗ್ಲೂ ಖುಷಿಯಾಗುತ್ತೆ. ಹೆಣ್ಮಕ್ಳು ಏನಾದರೂ ಮಾಡ್ತಾರೆ ಅಂದಾಗ ಅದು ಯೋಚನೆ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅವ್ರು ಎಷ್ಟು ಕಷ್ಟಪಟ್ಟು ಒಂದು 7 ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಅಂದರೆ, ನಮ್ಮ ಆಶ್ರಮಕ್ಕೆ ಬಂದು ಅವ್ರು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ತಿರ್ತಾರೆ, ಯೋಗಿ ಹಿಂಗೆ ಹಂಗೆ ಹಿಂಗೆ ಅಂತ. ಅಂದರೆ ತುಂಬ ಕಷ್ಟ ಈ ಕಾರ್ಯಕ್ರಮಗಳನ್ನ ಮಾಡೋದಾಗಿರ್ಬೋದು, ಒಂದು ದೇವಸ್ಥಾನ ನಡೆಸೋದಾಗಿರ್ಬೋದು, ಅದು ಅಷ್ಟು ಈಸಿ ಅಂತ ಮಾತಲ್ಲ. ಅಮ್ಮ ನಿಮಗೆ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ನನಗೆ. ದೇವರು ಒಳ್ಳೇದು ಮಾಡಲಿ, ಆಯುಷ್ಯು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನೂ ಕಲಿಸಲಿ. ವಿಶೇಷವಾಗಿ ನಿಮಗೆ ಇವತ್ತಲ್ಲ ನಾಳೆ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಅದು 100% ಬರ್ಕೊಡ್ತೀನಿ. ಯಾಕೆಂದರೆ ನಾನು ದೇವ್ರನ್ನ ತುಂಬ ನಂಬ್ತೀನಿ, ಶನೇಶ್ವರ ಸ್ವಾಮಿಯವ್ರನ್ನ ತುಂಬ ನಂಬ್ತೀನಿ, ದೇವ್ರ ಮಕ್ಕಳನ್ನ ತುಂಬ ನಂಬ್ತೀನಿ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇಲ್ಲೇ ಗಲ್ಲಿಲಿ ಆಡ್ಕೊಂಡು ಬೆಳೆದಿರೋನು, ಇಲ್ಲೇ ಓಡಾಡಿರೋನು. ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲಿರಲಿ. ಇವತ್ತು 150 ಜನ ದೇವ್ರ ಮಕ್ಕಳು, ಬೀದಿರೋರು, ಅನಾಥನ ನಾವು ನೋಡ್ಕೊಳ್ತಾ ಇದ್ದೀವಿ ಅಂದರೆ ನೀವಿರೋದಕ್ಕೆ ನಾವು ಆ ಸೇವೆ ಮಾಡ್ತಾ ಇದ್ದೀವಿ. ಹಾಗೆ ಇಂಥ ತಾಯಿಯಂದ್ರ ಆಶೀರ್ವಾದ ಪ್ರತಿ ಬಾರಿ ಅವರು ಫೋನ್ ಮಾಡಿ, ನೀವು ಚೆನ್ನಾಗಿದೆಯಪ್ಪ, ಊಟ ಆಯ್ತಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ತಾ, ಇದೇ ಥರ ಸುಮಾರು ಜನ ಕೇಳ್ತಾರೆ. ಸೊ ಅವ್ರು ಕೇಳೋದ್ರಿಂದ, ಅವ್ರ ಆಶೀರ್ವಾದದಿಂದ ನಾವು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ. ಈ ಕಮಲಾನಗರದ ಎಲ್ಲ ಜನರಿಗೂ, ಹಾಗೆ ವಿಶೇಷವಾಗಿ ಅಣ್ಣವ್ರಿಗೆ ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ತಂದೆ, ದೊಡ್ಡ ದೊಡ್ಡ ಕಲಾವಿದರ ಅವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ಅವರ ಒಂದು ಆಶೀರ್ವಾದ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಸರ್. ಥ್ಯಾಂಕ್ ಯು ಸೊ ಮಚ್. ಒಂದ್ಸತಿ ನಮ್ಮ ಆಶ್ರಮ ವಿಸಿಟ್ ಮಾಡಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಶಾಂತಮ್ಮ ಅವ್ರಿಗೆ, ಜಗಣ್ಣವ್ರಿಗೆ, ಇನ್ನು ಎಲ್ಲ ಸ್ನೇಹಿತರಿಗೆ, ಅಣ್ಣ ತಮ್ಮಂದಿರಿಗೆ, ಬಂಧು ಬಳಗಕ್ಕೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ದೇವ್ರು ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸೊ ಮಚ್. ಶನೇಶ್ವರ ಒಳ್ಳೇದು ಮಾಡಲಿ. ಅದಕ್ಕೆ ಯೋಗೇಶ್ ಅವ್ರಿಗೂ ಸಹ ಸಂಘದ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಹಾಗೂ ಕಿರುಕಾಣಿಕೆ